ಮಾರ್ನಿಂಗ್, ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಚೂಸ್ ಪ್ರಪಂಚ ಯೂಟ್ಯೂಬ್ ಚಾನೆಲ್ ಗೈಸ್. ಸೊ ಇವತ್ತು ಹೊಸ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂಡ್ ಈ ವ್ಲಾಗ್ ಒಂದು ತುಂಬಾ ಇಂಟ್ರೆಸ್ಟಿಂಗ್ ವ್ಲಾಗ್ ಆಗಿರುತ್ತೆ ಬಿಕಾಸ್ ಈ ವ್ಲಾಗ್ ಅಲ್ಲಿ ನಾನು ಒಂದು ಪ್ರಾಪರ್ಟಿನ ಶೇರ್ ಮಾಡ್ತಾ ಇದೀವಿ. ಫಸ್ಟ್ ಆಫ್ ಆಲ್ ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳ್ತೀನಿ ಗೈಸ್, ಏನ್ ಗೊತ್ತಾ, ಒಂದು ನನ್ನ ಹಳೇ ವ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ನಾವೊಂದು ಸೈಟ್ ನ ಪರ್ಚೇಸ್ ಮಾಡಿದ್ವಿ ಅಂಡ್ ಪರ್ಚೇಸ್ ರಿಜಿಸ್ಟ್ರೇಷನ್ ಟೈಮಲ್ಲಿ ಕೂಡ ಹೇಳಿದ್ದೆ ನಾನು, ಇದನ್ನ ನಾವು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅಂತ ತಗೋತಿರೋದು. ಮುಂದಕ್ಕೆ ಇದನ್ನ ಮಾರಿ ಬೇರೆ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡೋಣ, ವಾಟ್ ಎವರ್ ಇಟ್ ಇಸ್, ಒಂದು ಸೈಟೇ ಆಗಿರಲಿ ಅಥವಾ ಪ್ರಾಪರ್ಟಿ ಪರ್ಚೇಸ್ ಮನೆನೇ ಆಗಿರಲಿ, ಏನಾದರೂ ಒಂದು ಮಾಡೋಣ ಅಂತ ಅನ್ಕೊಂಡು ನಾವು ಆ ಮಂಡ್ಯದಲ್ಲಿ ಒಂದು ಸೈಟ್ನ ಪರ್ಚೇಸ್ ಮಾಡಿದ್ವಿ. ಸೊ ಐ ಗೆಸ್ ಇವಾಗ ಟೈಮ್ ಬರ್ತಿದೆ ಅಂತ, ಬಿಕಾಸ್ ಇಷ್ಟು ತಿಂಗಳೆಲ್ಲ ಮಮ್ಮಿ ಮನೆ ಮತ್ತೆ ಸ್ವಲ್ಪ ಬೇರೆ ಪರ್ಸನಲ್ ಕೆಲಸದಲ್ಲಿ ಬ್ಯುಸಿ ಆಗಿದ್ವಿ. ಇವಾಗ ಒಂದು ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಸೊ ಅದಕ್ಕೆ ಅಂದ್ರೆ ಇವತ್ತೇ ಅಥವಾ ನಾಳೆನೇ ಹೋಗ್ಬಿಟ್ಟು ಇನ್ನೊಂದು ಮನೆ ಪರ್ಚೇಸ್ ಮಾಡ್ತೀನಿ ಅಥವಾ ಸೈಟ್ ಪರ್ಚೇಸ್ ಮಾಡ್ತೀನಿ ಅಂತ ಅಲ್ಲ, ಬಟ್ ಕೆಲವೊಂದು ಪ್ರಾಪರ್ಟೀಸ್ ನೋಡ್ಕೊಂಡು ಬರೋಣ. ಬಿಕಾಸ್ ಇವಾಗ ಸ್ಟಾರ್ಟ್ ಮಾಡಿದ್ರೆ ಒಂದು ಸ್ವಲ್ಪ ಟೈಮಲ್ಲಿ ಅಲ್ವಾ ಆಗೋದು. ಸೊ ನೋಡ್ಕೊಂಡು ಬರೋಣ ಅಂತ ಅನ್ಕೊಂಡು ನಾನು ಹಾಗೂ ಅರುಣ್ ಅವರು ಅಕ್ಕ ಎಲ್ಲರೂ ಹೊರಟಿದ್ದೀವಿ. ಅಂಡ್ ನಮಗೊಂದು ಬೇರೆ ಕೆಲಸ ಕೂಡ ಇತ್ತು. ಸೊ ಎಲ್ಲ ಹತ್ತರಲ್ಲೇ ಇದೆಯಲ್ವಾ, ಸರಿ ಆಯ್ತು ಅನ್ಕೊಂಡು ಅದನ್ನ ಅಂದ್ರೆ ಆ ಒಂದು ಮನೆನ ನೋಡ್ಕೊಂಡು ಬಂದು ಅದಾದ್ಮೇಲೆ ಒಬ್ರು ಮನೆಗೆ ಹೋಗ್ಬೇಕಿತ್ತು, ಅವ್ರನ್ನ ಕೂಡ ವಿಸಿಟ್ ಮಾಡಿ ಹಾಗೆ ಮತ್ತೆ ಬರೋಣ ಅಂತ ಗೈಸ್. ಸೊ ಬನ್ನಿ, ಸ್ವಲ್ಪ ರೆಡಿ ಆಗ್ಬೇಕು ಅಂಡ್ ಫಸ್ಟ್ ಬಂದು ತಿಂಡಿ ಮಾಡಬೇಕು. ಅಕ್ಕ ಪುಳಿಯೋಗರೆ ಮಾಡ್ತಾ ಇದ್ದಾರೆ, ನಾನು ಮಕ್ಕಳಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಸೊ ನಂದು ಬಂದು ಕಸ ಗುಡಿಸೋದು, ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಒಬ್ಬರು ಕೆಲಸನ ಡಿವೈಡ್ ಮಾಡ್ಕೊಂಡಿದೀವಿ ಬಿಕಾಸ್ ಇವತ್ತು ಸಿಕ್ಕಾಪಟ್ಟೆ ಬಿಸಿ ಡೇ ಅಂತಾನೆ ಅನ್ಕೋತೀನಿ. ಸೊ ಬನ್ನಿ ಗೈಸ್, ಫುಲ್ ವ್ಲಾಗ್ ನ ನೋಡಿ. ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಗೈಸ್, ಇನ್ನೂ ಒಂದು ನಂಗೆ ಗೊತ್ತು, ತುಂಬ ಜನ ಕಾಮೆಂಟ್ ಮಾಡ್ತೀರಾ ಲಕ್ಷ್ಮಿ ಅವರೇ ಗೃಹ ಪ್ರವೇಶದ ವ್ಲಾಗ್ ಎಲ್ಲಿ ಅಂತ. ಸೊ ಆ ವ್ಲಾಗ್ ಬರ್ತಿದೆ ಗೈಸ್, ಬಿಕಾಸ್ ಏನು ಗೊತ್ತಾ, ಸ್ವಲ್ಪ ಕ್ಲಿಪ್ಪಿಂಗ್ಸ್ ಬಂದು ನಮ್ಮ ಕಸಿನ್ಸ್ ಹತ್ರ ಎಲ್ಲ ಇದೆ. ಸೊ ಅವ್ರ ಹತ್ರ ಎಲ್ಲ ಇಸ್ಕೊಳ್ಳೋಕ್ಕೆ ಒಂದಷ್ಟು ಟೈಮ್ ಆಗ್ತಿದೆ. ನಾವೆಲ್ಲ ಗೃಹ ಪ್ರವೇಶದಲ್ಲೇ ಬಿಸಿ ಆಗಿಟ್ಟಿದ್ವಿ, ವಿಡಿಯೋ ಕರೆಕ್ಟಾಗಿ ಮಾಡ್ಕೊಂಡಿರಲಿಲ್ಲ. ಅದಕ್ಕೆ ನಮ್ಮ ಕಸಿನ್ಸ್ಗೆಲ್ಲ ಹೇಳಿದ್ದೀವಿ, ನೀವೇ ವಿಡಿಯೋ ಮಾಡ್ಕೊಡಿ ಆಮೇಲೆ ಶೇರ್ ಮಾಡಿ ಅಂತ. ಕೆಲವೊಬ್ರು ಕೆಲಸಕ್ಕೆ ಹೋಗಿದ್ದಾರೆ, ಕೆಲವೊಬ್ರು ಸ್ಕೂಲ್ ಕಾಲೇಜ್ ಅಂತ ಹೋಗಿದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಗಿತ್ತು ಅಷ್ಟೇ, ಬಟ್ ಆದಷ್ಟು ಬೇಗ ಈ ವೀಕಲ್ಲೇ ಹಾಕ್ತೀನಿ. ಸೊ ಫ್ರೆಂಡ್ಸ್, ಮನೇಲಿ ತಿಂಡಿ ಎಲ್ಲ ಮಾಡಿ ಕ್ಲೀನ್ ಮಾಡಿ ಇವಾಗ ನಾವೆಲ್ಲರೂ ಹೊರಟಿದ್ದೀವಿ. ಆ್ಯಂಡ್ ಲೈಕ್ ನನಗೆ ಪರ್ಸ್ನಲಿ ಮನೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಐ ನೋ ನೀವೆಲ್ಲರೂ ನನಗೆ ಲೊಕೇಶನ್ ಖಂಡಿತವಾಗ್ಲೂ ಕೇಳ್ತೀರಾ ಅಂತ. ಅದಕ್ಕೆ ಕೆಲವೊಂದು ಲ್ಯಾಂಡ್ ಮಾರ್ಕ್ಸ್ನ ನಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇದು ಬಂದು 3 ಕಿಲೋಮೀಟರ್ ಚಲಗಟ್ನ ಮೆಟ್ರೋ ಸ್ಟೇಷನ್ಗೆ. ಸೊ ಇಲ್ಲಿ ನೋಡ್ಬೋದು. ಹಾಗೂ ಮೈಸೂರು ರೋಡ್ ಮತ್ತು ನೈಸ್ ರೋಡ್ಗೆ ತುಂಬಾ ಈಸಿ ಟು ಆಕ್ಸೆಸ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಪ್ರಾಪರ್ಟಿ ಬ್ಯಾಂಗ್ಳೂರು ಮೈಸೂರು ಹೈವೇಲೇ ಇರೋದು. ಲೊಕೇಶನ್ ರೀಚ್ ಆಗಿದ್ದೀವಿ, ನೋಡಬಹುದು ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ, ಲಕ್ಸುರಿ ತರ ಫೀಲ್ ಆಗ್ತಾ ಇದೆ. ಓ ಮೈ ಗಾಡ್, ಏನು ಹೆಂಗಿದೆ ಮನೆ, ಸಕ್ಕತ್ತಾಗಲ್ಲ, ಡಬಲ್ ಸಕ್ಕತ್ತಾಗಿದೆ. ಓಕೆ ಗಾಯ್ಸ್, ಸೊ ನಾನು ಹೇಳಿದ್ನಲ್ಲ ಮನೆ ನೋಡಕ್ ಹೋಗ್ತಾ ಇದೀವಿ ಅಂತ, ಇದೇ ಮನೆಗೆ ನಾವು ಬಂದಿರೋದು. ಸೊ ಇವಾಗಲೇ ಹೇಳ್ಬಿಡ್ತೀನಿ, ಇದು ಬಂದು ಒಂದು ಮಾಡೆಲ್ ಮನೆ. ಸರಿನಾ, ಮಾಡೆಲ್ ಮನೆನೇ ನನಗೆ ಈ ತರ ಒಂದು ಲುಕ್ ತೋರಿಸ್ತಿದೆ ಅಂತಂದ್ರೆ, ಒರಿಜಿನಲ್ ಕಟ್ಟೋ ಮನೆ ತಗೊಂಡ್ರೆ ಇನ್ನು ಎಷ್ಟು ಚೆನ್ನಾಗಿರುತ್ತೋ. ಫ್ರೆಂಡ್ಸ್, ನಾವು ಬಂದಿರೋದು SBR ಗ್ರೂಪ್ ಕ್ವೀನ್ಸ್ ವಿಲೆ ಒಂದು ಮನೆಗೆ ಬಂದಿದ್ದೀವಿ. ಅಂದರೆ ಇದು ಹೆಂಗೆ ಗೊತ್ತಾ, ವಿಲಾಮೆಂಟ್ ಅಂತಾನೆ ಹೇಳ್ಬೋದು. ಇದು ಒಂದು 3 BHK ಡೂಪ್ಲೆಕ್ಸ್ ಹೌಸು. ಸೊ ಕಂಪ್ಲೀಟ್ ಹೋಮ್ ಯಾವ ರೀತಿ ಇದೆ, ಯಾವ ರೀತಿ ಡಿಸೈನ್ ಮಾಡಿದ್ದಾರೆ, ಲೇಔಟ್ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಲಿಟ್ರಲಿ ಮನೆಗೆ ಓಕೆ ಈ ಒಂದು ಕಮ್ಮಿ ಇದೆಯಲ್ಲ, ಇದಿದ್ರೆ ಚೆನ್ನಾಗಿರೋದಲ್ಲ, ಆ ಥರ ನಿಮಗೆ ಡೌಟ್ಸೇ ಇಲ್ಲ. ಇದು ನನ್ನ ಪರ್ಸನಲ್ ಒಪಿನಿಯನ್ ನಾನು ನಿಮಗೆ ಕೊಡ್ತಿರೋದು, ನಂಗೆ ಅಷ್ಟು ಇಷ್ಟ ಆಯಿತು. ಇದು ಬಂದು ಡಬಲ್ ಸೀಲಿಂಗ್ ಮನೆ ಗೈಸ್. ನಮ್ಮ ಯಜಮಾನ್ರನ್ನ ಕರಿಯೋಣ, ಅವರು ಕೇಳೋಣ, ರೀ ನಮ್ದು ಯಾವ ರೂಮ್ ಇರುತ್ತೆ ಇದರಲ್ಲಿ ಅಂತ. ಬನ್ನಿ ಅರುಣ್ ಅವರೇ, ಬನ್ನಿ ಒಂದು ನಿಮಿಷ. ಸರಿ, ಇದೆಲ್ಲ ನಮ್ಗೆ ನಮ್ಮ ಬೆಡ್ರೂಮ್ ಯಾವ್ದು ಇರುತ್ತೆ? ಈ ಬೆಡ್ರೂಮಾ, ಆ ಬೆಡ್ರೂಮಾ, ಕೆಳಗಡೆ ಬೆಡ್ರೂಮಾ? ಹಾಂ, ಅಲ್ವಾ, ಸಖತ್ತಾಗಿದೆಯಲ್ವ ರೀ? ಟೈಲ್ಸ್ ವುಡ್ಡ? ಟೈಲ್ಸಾ? ಹೇಗಿದೆ ಲೇಔಟ್, ಹೇಗಿದೆ ಮನೆ, ಹೇಗಿದೆ ನಿಮ್ಮ ಅನಿಸಿಕೆ? ಇಲ್ಲ, ಮನೆ ಹೆಂಗ್ ಗೊತ್ತಾ, ಈ ಲೇಔಟ್ ನೋಡು, ಲೇಔಟ್ ತಕ್ಕಂಗೆ ಇಂಟೀರಿಯರ್ ಮಾಡೋರೆ. ಹೌದು, ಬಿಕಾಸ್ ಫಸ್ಟ್ ಲೇಔಟ್ ಇಂಪಾರ್ಟೆಂಟ್. ಬಿಕಾಸ್ ಇಮ್ಯಾಜಿನ್ ಇವಾಗ ಈ ಗೋಡೆ ಇಲ್ಲಿ ಮಾಡಿದ್ರು ಅಂತ ಅನ್ಕೋ, ನಿಂಗೆ ಓಪನ್ ಸಿಗ್ತಾ ಇರಲಿಲ್ಲ, ಕರೆಕ್ಟ್ ಅಲ್ವಾ? ಲೇಔಟ್ ಇಂಪಾರ್ಟೆಂಟು. ಸೊ ಇದೇ ಥರ ಮಲ್ಟಿಪಲ್ ಹೌಸಸ್ನೇ ಬರೋದಿಲ್ಲ. ಅಲ್ಲಿಂದ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ವಿಲಾಮೆಂಟ್ ಎಕ್ಸಾಕ್ಟ್ಲಿ, ವಿಲಾಮೆಂಟ್ ಅಲ್ಲ. ಮತ್ತು ಇದು ರಾಜರಾಜೇಶ್ವರಿ ಕಾಲೇಜ್ ಇದೆಯಲ್ಲ, ಅಲ್ಲಿಂದ 300 ಮೀಟರ್ಸ್ ಇದೆ. ಚಲಗಡೆ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅಲ್ಲಿಂದ 3 ಕಿಲೋಮೀಟರ್ಸು. ನೈಸ್ ರೋಡ್ ಸಖತ್ ಹತ್ರ. ಮತ್ತು ಟ್ರಾಫಿಕ್ ಇಲ್ಲ, ಅದೊಂದು ಫಸ್ಟ್ ಮೇಯ್ನು. ಟ್ರಾಫಿಕ್ ಇಲ್ಲ ಅಂತಂದರೆ ನಮಗೆ ಆಕ್ಸೆಸಿಬಿಲಿಟಿ, ಇವಾಗ ನೈಸ್ ಹತ್ರ ಇದೆಯಲ್ಲ, ಫಾರ್ ಆಕ್ಸೆಸಿಬಿಲಿಟಿ ಈಸಿ ಆಗಿರುತ್ತೆ. ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ನಮಗೆ ಇಲ್ಲಿ ಕ್ಲಬ್ ಹೌಸ್ ಮತ್ತೆ ಅಂದ್ರೆ 2 ಕ್ಲಬ್ ಹೌಸ್ ಇದೆಯಂತೆ, ಮತ್ತೆ ಸ್ಪೋರ್ಟ್ಸ್ ಆಡಕ್ಕೆ ಅವೆಲ್ಲ ಫೆಸಿಲಿಟೀಸ್ ಕೂಡ ಇದೆ. ಅಂಡ್ 30+ ಅಮ್ಯುನಿಟೀಸ್ ಕೂಡ ಇದೆ ಅಲ್ವಾ, ಮಸ್ತ್ ಅನ್ಸುತ್ತೆ ಇವೆಲ್ಲ ನೋಡಿದ್ರೆ. ಮತ್ತೇನಂದ್ರೆ ಇಲ್ಲಿ 5 ಕಿಲೋಮೀಟರ್ ರೇಡಿಯಸ್ ಇರಲ್ಲ. ಅಟ್ಲೀಸ್ಟ್ ನಾನು ನೋಡ್ದಂಗೆ ಕಾಲೇಜಸ್, ಸ್ಕೂಲ್ ಎಲ್ಲ ಮೇಜರ್ ಕಾಲೇಜ್ ಎಲ್ಲ ಇಲ್ಲೇ ಬರೋದು, ಹತ್ರ ಬರೋದು, ತುಂಬ ಹತ್ರ ಇದೆಲ್ಲ ಅದಕ್ಕೂ. ಸೊ ಪರ್ಸನಲ್ ಆಗಿ ನಂಗೆ ತುಂಬಾನೇ ಇಷ್ಟ ಆಯ್ತು ಗೈಸ್. ಏನ್ ಗೊತ್ತಾ, ಮನೆ ಅಲ್ದಲ್ಲಿ ಎಲ್ಲ ಏನೆಲ್ಲ ಫೆಸಿಲಿಟೀಸ್ ಇದೆ
ಇದೆ ಸರೌಂಡಿಂಗ್ಸ್ ಅಲ್ಲಿ. ಅರುಣ್ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಸೊ ತುಂಬಾನೇ ಒಂಥರ ಇವೆಲ್ಲ ಬೇಸಿಕ್ ರಿಕ್ವೈರ್ಮೆಂಟ್ಸ್, ಬೇಸಿಕ್ ನೀಡ್ಸ್ ಅಂತ ಅನ್ಸುತ್ತೆ. ಅಂಡ್ ಮಕ್ಳಿಗೂ ಕೂಡ ಅಲ್ವಾ, ಇಲ್ಲಿ ಸುತ್ತಮುತ್ತ ಆಟ ಆಡಕ್ಕೆ ಆಗಿರ್ಲಿ ಅಥವಾ ಏಜ್ ಆಗಿರೋದಲ್ಲ ಅವ್ರಿಗೂ ಕೂಡ ಇಲ್ಲಿ ವಾಕಿಂಗ್ ಮಾಡಕ್ಕೆ ಅಥವಾ ಪಾರ್ಕ್ ತುಂಬಾನೇ ಚೆನ್ನಾಗಿದೆ. ಸೊ ಒಂಥರ ಫ್ರೆಶ್ ಗಾಳಿ, ನ್ಯಾಚುರಲ್ ಏರು ಚೆನ್ನಾಗಿದೆ. ಸೊ ಇದು ಬಂದು 3 BHK ಡೂಪ್ಲೆಕ್ಸ್ ಮನೆ ಆಗಿರುತ್ತೆ. ಓಕೆನಾ? ಸೊ ನಾನು ನಿಮಗೆ ಸ್ವಲ್ಪ ಗ್ಲಿಮ್ಸ್ ತೋರಿಸ್ತೀನಿ ಯಾವ ರೀತಿ ಇದೆ ಮನೆ ಅಂತ. ಸೊ ಇದು ಬಂದು ನಿಮಗೆ ಒಂದು ಸ್ಪೇಷಿಯಸ್ ಆಗಿರೋದು ಹಾಲ್ ಇರುತ್ತೆ. ಅಂಡ್ ಮಾಮೂಲಿ 5 ಸೀಟರ್ ಸೋಫಾ ಆರಾಮಾಗಿ ಇಡ್ಬೋದು. ಒಂದು ಟಿವಿ ಯೂನಿಟ್ ಇದೆ. ಅಂಡ್ ವಾಲ್ಗೆಲ್ಲ ಈ ರೀತಿ ಅವರು ಬ್ರಿಕ್ಸ್ ಕ್ಲಾಡಿಂಗ್ ಜೊತೆ ಈ ರೀತಿ ಅವರು ಡಿಸೈನ್ ನ ಕೊಟ್ಟಿದ್ದಾರೆ. ನಾನು ಆಕ್ಚುಲಿ ಈ ಮನೆ ನೋಡಿದ್ರೆ ನಂಗೆ ಏನ್ ಅನ್ಸ್ತಿದೆ ಗೊತ್ತಾ, ಕಂಪ್ಲೀಟ್ ಆಗಿ ಯಾಕಂದ್ರೆ ಇಂಟೀರಿಯರ್ ಡಿಸೈನರ್ ಬಂದು ಒಂದು ಆರ್ಕಿಟೆಕ್ಟೇ ಮಾಡಿರೋದು ಅಲ್ವಾ. ಸೊ ಫ್ರೆಂಡ್ಸ್, ಹಾಲ್ ನಾನು ನಿಮಗೆ ತೋರಿಸಿದ್ನಲ್ಲ, ಹಾಲ್ಗಿಂತ ಸ್ವಲ್ಪ ಹಾಗೇನೆ ಹಿಂಗೆ ಮುಂದೆ ಬಂದ್ರೆ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ವಾಶ್ ಬೇಸಿನ್ ಏರಿಯಾ ಸಿಗುತ್ತೆ. ಅಂಡ್ ಈ ಒಂದು ಡಿವೈಡರ್ ನೋಡ್ಬೋದು ಗೈಸ್. ನೀವು ಈ ಒಂದು ಸಿಂಗಲ್ ಡಿವೈಡರ್, ಬರೀ ಈ ಒಂದು ಸಿಂಗಲ್ ಡಿವೈಡರ್ ನ ಕನ್ಸಿಡರ್ ಮಾಡಿದ್ರೆ ಏನಿದು ಸಿಂಪಲ್ ಬೇಸಿಕ್ ಆಗಿದೆಯಲ್ಲ ಅಂತ ಫೀಲ್ ಆಗುತ್ತೆ. ಬಟ್ ಈ ಮನೆ ಜೊತೆ ಎಷ್ಟು ಚೆನ್ನಾಗಿ ಇದನ್ನ ವರ್ಜ್ ಮಾಡಿದ್ದಾರೆ ಗೊತ್ತಾ. ಇದೇ ಏನು ಅಂತ ನಿಮ್ಗೆ ಯೂನಿಕ್ ಆಗಿ ಕಾಣಿಸ್ತಾ ಇದೆ. ಈ ಕಲರ್ ಕಾಂಬಿನೇಷನ್ ಕೂಡ ನೋಡ್ಬೋದು ಮನೆದು. ಈ ತರ ಜಾತ್ರೆ ಆ ತರ ಕಲರ್ ಕಾಂಬಿನೇಷನ್ ಇಲ್ಲ, ಒಂಥರ ನ್ಯೂಟ್ರಲ್ ಕಲರ್, ಬ್ರೌನು, ಬೇಜು, ಆಫ್ ವೈಟ್ ಈ ರೀತಿಲಿ ಅವ್ರು ಆಟ ಆಡಿರೋದು ಕಲರ್ಸ್ ಅಲ್ಲಿ. ಸೊ ಇಂಟೀರಿಯರ್ಸ್ ಆಗಿರ್ಲಿ, ಕಲರ್ಸ್ ಡಿಸೈನಿಂಗ್ ಆಗಿರ್ಲಿ, ಅಥವಾ ಸೀಲಿಂಗ್ ಬಗ್ಗೆ ಆಗಿರ್ಲಿ, ಅಥವಾ ಲೇಔಟ್ ಯಾವ ರೀತಿ ಲೇಔಟ್ ನ ಡಿವೈಡ್ ಮಾಡಿದ್ದಾರೆ ಇಲ್ಲಿ ನೋಡಬಹುದು. ಹಾಲ್ಗಿಂತ ಸ್ವಲ್ಪ ಇಲ್ಲಿ ಮುಂದೆ ಬಂದ್ರೆ ವಾಶ್ ಬೇಸಿನ್ ಏರಿಯಾ, ಇಲ್ಲಿ ಡೈನಿಂಗ್ ಏರಿಯಾ. ಅಂಡ್ ಇಲ್ಲಿ ನೋಡಬಹುದು, ವಾವ್, ಇದು ಬಂದು ಬಾಲ್ಕನಿ. ಯಾಕಂದ್ರೆ ಬಾಲ್ಕನಿ ತಾನೇ, ಎಷ್ಟು ಚೆನ್ನಾಗಿ ಅಲ್ವಾ. ನ್ಯಾಚುರಲ್ ಲೈಟ್ ನೋಡು, ಎಷ್ಟು ಬೆಳಕು ಬರ್ತಾ ಇದೆ. ನಿಮ್ಗೆ ಹಾಲ್ಗೆ ಆಕ್ಚುಲಿ ಲೈಟೇ ಬೇಕಾಗಿಲ್ಲ ಅನ್ಸುತ್ತೆ ಅಲ್ವಾ. ಸಿಕ್ಕಾಪಟ್ಟೆ ನ್ಯಾಚುರಲ್ ಲೈಟು, ಆರಾಮಾಗಿ ನಾವಿಲ್ಲಿ ಫೋಟೋ ಶೂಟ್ ಕೂಡ ಮಾಡ್ಕೋಬಹುದು. ಇದನ್ನ ವಿಂಡೋ ಓಪನ್ ಮಾಡಿದ್ರೆ ಅಂದ್ರೆ ಇದು ಮರ್ಜ್ ಮಾಡ್ಬೋದು ನಾವು ಅಲ್ವಾ, ಒಂದು ಪಾರ್ಟಿ ಕೂಡ ಮಾಡ್ಕೋಬಹುದು ಇಲ್ಲಿ. ಇನ್ ಕೇಸ್ ಹಿಂಗೆ ನಾನ್ ವೆಜ್ ಗಿನ್ ವೆಜ್ ಈ ತರ ಬಾರ್ಬಿಕ್ಯೂ ಮಾಡಬೇಕು ಅಂತಂದ್ರೆ ಒಂಥರ ಸಕ್ಕತ್ತಾಗಿದೆ ಗೈಸ್ ಈ ಒಂದು ಬಾಲ್ಕನಿ. ಸಿಟ್ಟಿಂಗ್ ಏರಿಯಾ, ಸಂಜೆ ಒಂದು ಸ್ನ್ಯಾಕ್ಸು, ಟೀ ಕಾಫಿ, ಗಂಡನ ಜೊತೆ ಮಾತಾಡಬೇಕು ಏನಾದ್ರು ಅಂತಂದ್ರೆ ಮಸ್ತ್ ಸ್ಪೇಸ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಈ ಕಡೆ ಬಂದರೆ ನಮ್ಮ ಕಿಚನ್. ಸೊ ಎಲ್ಲ ಹೆಣ್ಮಕ್ಳಿಗೂ ಎಲ್ಲ ಹೆಂಗಸರಿಗೂ ಕಿಚನ್ ಅನ್ನೋದು ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ. ನನ್ನ ಇಡೀ ಮನೇಲಿ ಫಸ್ಟ್ ನಾವು ಹೇಳೋದು ನನ್ನ ಕಿಚನ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳ್ತೀವಿ. ಸೊ ಇದು ಒಂದು ಕೋಸಿ ಕಿಚನ್ ಗೈಸ್, ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅಲ್ವಾ. ತುಂಬಾ ಚೆನ್ನಾಗಿದೆ, ತುಂಬಾ ಸ್ಪೇಷಿಯಸ್ ಆಗಿ ಕೂಡ ಇದೆ. ತುಂಬಾ ಸ್ಪೇಷಿಯಸ್ ಅನ್ಸು ಅಂದ್ರೆ ಒಂದು ಫ್ಯಾಮಿಲಿಗೆ. ಹಾ, ಲೈಕ್ ಗಂಡ ಹೆಂಡತಿ ಮಕ್ಳಿಗೆ ಐ ಗೆಸ್ ಇಟ್ಸ್ ಮೋರ್ ದೆನ್ ಇನಫ್. ಆರಾಮಾಗಿ ನಾವು ಇಲ್ಲಿ ಕಟ್ ಮಾಡ್ಕೊಂಡು ಅಡುಗೆ ಮಾಡ್ಬೋದು. ಇಲ್ಲಿ ಲೈಕ್ ಏನಾದ್ರು ನಿಮಗೆ ಸ್ಟೋರೇಜ್ ಐಟಮ್ಸ್ ಇರಬೇಕು, ಟೀ ಕಾಫಿ ಅಥವಾ ಪಾತ್ರೆಗಳು ಇರಬೇಕು ಅಂತಂದ್ರೆ ಇಲ್ಲಿ ಕೂಡ ಚೆನ್ನಾಗಿದೆ. ಅಂದ್ರೆ ಕಿಚನ್ ಅಲ್ಲಿ ಗೈಸ್ ನಮಗೆ ಸ್ಟೋರೇಜ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಮ್ಮ ಹತ್ರ ಪಾತ್ರೆ ಒಂದಷ್ಟು ಇರುತ್ತೆ. ಸೊ ಫುಲ್ ಮೇಲ್ಗಡೆ ತನಕನೂ ಸೀಲಿಂಗ್ ತನಕನೂ ಸ್ಟೋರೇಜ್ ಕೊಟ್ಟಿದ್ದಾರೆ. ಅಂಡ್ ಈ ತರ ಕೆಳಗಡೆ ಕೂಡ ನೋಡಿ, ಇಲ್ಲಿ ಕೆಳಗಡೆ ಕೂಡ ಪ್ಲೇಟ್ಸ್ ಇಡಕ್ಕೆ ಆಗಿರ್ಲಿ, ಏನಂದ್ರೆ ಸ್ಪೂನ್ಸ್ ಇಡಕ್ಕಾಗಿರ್ಲಿ, ಸ್ಪ್ಯಾಚುಲಾಸ್ ಏನಂತೀವಲ್ಲ ಇಡಕ್ಕೆ ತುಂಬಾನೇ ಚೆನ್ನಾಗಿದೆ. ಅಂಡ್ ಬೆಸ್ಟ್ ಪಾರ್ಟ್ ಆಫ್ ದ ಕಿಚನ್ ಇಸ್, ಇವಾಗ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡ್ ನೋಡ್ತೀವಲ್ಲ, ಏನ್ ಹೇಳಿ, ಸೊ ಈ ಒಂದು ಪ್ಯಾಂಟ್ರಿ ಯೂನಿಟ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಗೈಸ್. ಅಂಡ್ ನೋಡ್ಬೋದು ಏನೋ ಡಬ್ಬಗಳು ಇಡ್ತೀವಲ್ಲ, ಮಸಾಲೆ ಡಬ್ಬ, ಸ್ಪೈಸಸ್ ಏನಾದ್ರು ಇಡ್ತೀವಲ್ಲ, ಇಲ್ಲಿ ಏನೋ ಒಂಥರ ಚೆನ್ನಾಗಿ ಕಾಣಿಸಲ್ಲ. ಈ ರೀತಿ ಇದ್ರೆ ಅದು ಹೈಡ್ ಕೂಡ ಆಗುತ್ತೆ, ಮತ್ತೆ ಸ್ಟೋರೇಜ್ ಕೂಡ ಪ್ರಾಬ್ಲಮ್ ಇರಲ್ಲ, ಎಷ್ಟು ಬೇಕು ಅಷ್ಟು ಇಡ್ಬೋದು. ಅಂಡ್ ಇಲ್ಲಿ ಮಾಮೂಲಿ ನಿಮಗೆ ಮಿಕ್ಸಿ ಅಥವಾ ಜ್ಯೂಸ್ ಮೇಕರು ಅಥವಾ ಓವನ್ ಏನಾದರೂ ಇಡಬೇಕಂದ್ರೆ ಆರಾಮಾಗಿ ಸ್ಟೋರ್ ಮಾಡ್ಕೊಂಡು ಇಡ್ಬೋದು. ನೋಡಿ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಕಿಚನ್. ಏನ್ ಗೊತ್ತಾ, ನೋಡೋದಕ್ಕೆ ನಿಮಗೆ ಕೋಸಿ ಅನ್ಸ್ಬೋದು. ಹೌದು, ವಾವ್, ಡಬಲ್ ಫ್ರಿಡ್ಜ್ ಇವೆಲ್ಲ ನಮ್ಮ ಕನಸು ಕಣೇಕ ಒಂದು ಕಾಲದಲ್ಲಿ. ಇವಾಗಲೂ ಅಷ್ಟೇ ನಮ್ಮ ಮನೇಲಿ ಡಬಲ್ ಫ್ರಿಡ್ಜ್ ಇರಬೇಕು, ಪ್ಯಾಂಟ್ರಿ ಯೂನಿಟ್ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಕಿಚನ್ಗೂ ಕೂಡ ತುಂಬ ಬೆಳಕಿದೆ, ನ್ಯಾಚುರಲ್ ಲೈಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಕ್ಕ. ಅಲ್ಲಿಂದಲೇ ನಿನಗೆ ಅಷ್ಟು ನ್ಯಾಚುರಲ್ ಲೈಟ್ ಬರ್ತಿದೆ. ಆ್ಯಂಡ್ ಕಿಚನ್ ಹಿಂಗೆ ಸ್ವಲ್ಪ ಈ ಕಡೆ ನೀವು ಲೆಫ್ಟ್ ಸೈಡಿಗೆ ಬಂದರೆ ಇಲ್ಲಿ ಒಂದು ಯುಟಿಲಿಟಿ ಏರಿಯಾ ಇದೆ ಗೈಸ್. ಪಾತ್ರೆ ತೊಳೆಯೋಕ್ಕೆ ವಾಶ್ ಬೇಸಿನ್ ಏರಿಯಾ ಎಲ್ಲ ಇದೆ, ಮತ್ತೆ ಡಿಶ್ ವಾಷರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದು ಅಲ್ಲದೆ ಇಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಏನಾದರೂ ಒಂದು ಸ್ಟೋರೇಜ್ ಐಟಮ್ಸ್ ಇಡೋಕ್ಕೆಲ್ಲ ಚೆನ್ನಾಗಿದೆ ಅಲ್ವಾ ನೋಡಿ. ಆ್ಯಂಡ್ ಸ್ಟ್ರೇಟ್ ಇಲ್ಲಿ ಇರೋದು ಜಾಗ ಅಂತ ಅಂದರೆ ನೋಡಿ, ಟಡ್ಡಾ, ಇಲ್ಲಿ ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ. ವಾಷಿಂಗ್ ಮಷಿನ್ ಏರಿಯಾ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಅಲ್ವಾ ನಾವು ಬೇಕಾದ್ರೆ ಬಟ್ಟೆ ಒಣಗಾಕಕ್ಕೆ ಒಂದು ಹ್ಯಾಂಗರ್ ಕೂಡ ಹಾಕ್ಬೋದು, ಆರಾಮಾಗಿ ಬಟ್ಟೆ ಒಣಗುತ್ತೆ. ಸೊ ನೋಡಿ, ನಂಗಂತೂ ತುಂಬಾ ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸ್ತೈತಲ್ವಾ. ಓಕೆ ಫ್ರೆಂಡ್ಸು, ಹಾಲು, ಡೈನಿಂಗ್ ಏರಿಯಾ, ಕಿಚನು, ಬ್ಯಾಲ್ಕನಿ, ಯುಟಿಲಿಟಿ ಎಲ್ಲನೂ ತೋರಿಸಾಯಿತು. ಆ್ಯಂಡ್ ಇವಾಗ ನಾವು ಹೋಗೋಣ ನಮ್ಮ ಮಾಸ್ಟರ್ ಬೆಡ್ರೂಮ್ಗೆ. ಇದು ಮಾಸ್ಟರ್ ಬೆಡ್ರೂಮಾ ಗೆಸ್ಟ್ ಬೆಡ್ರೂಮ್ ಅಂತ ನಂಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಬಿಕಾಸ್ ಮೂರು ಒಂದೇ ಥರ ಅಷ್ಟು ಸಕ್ಕದಾಗಿದೆ.
ಇಲ್ಲಿ ಕೂಡ ನೋಡ್ಬೋದು ಗೈಸ್, ಇಲ್ಲಿ ಬಂದು ಒಂದು ಕಾಮನ್ ವಾಶ್ರೂಮ್ನ ಕೊಟ್ಟಿದ್ದಾರೆ ಕಣೆ. ಇಫ್ ಇನ್ ಕೇಸ್ ಗೆಸ್ಟ್ ಯಾರ ಬಂದರೆ ಅಲ್ಲ, ರೂಮಿಗೆ ಕಳಿಸೋ ಬಂದು. ಆ್ಯಂಡ್ ಇದು ವೆಟ್ ಹಾಗೂ ಡ್ರೈ ಏರಿಯಾ ಸಪ್ರೇಟ್ ಮಾಡಿದ್ದಾರೆ. ಇದು ಕೂಡ ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ ನೋಡು ಅಲ್ವಾ, ನಂಗೆ ಇಷ್ಟ ಆಯಿತು ತುಂಬ. ಟೆಡಾನ್, ಬನ್ನಿ ಸ್ವಾಗತ ನಮ್ಮ ಮನೆಗೆ. ಇದು ಬಂದು ಗ್ರೌಂಡ್ ಫ್ಲೋರ್ ಇರೋದು ಫಸ್ಟ್ನೇ ರೂಮ್ ಅಂತಾನೆ ಹೇಳ್ಬೋದು. ತುಂಬಾ ಕೋಸಿಯಾಗಿ ಸಕ್ಕದಾಗಿದೆ. ಆ್ಯಂಡ್ ಇದ್ರದ್ದು ವಾಲ್ ನೋಡ್ಬೋದು, ಇದು ಬಂದು ಟೆಕ್ಸ್ಚರ್ ಪೇಂಟಿಂಗ್ ಅಕ್ಕ. ಇದು ಒಂಥರ ಸಕ್ಕದಾಗಿ ಕಾಣಿಸ್ತಾ ಇದೆ ಗೊತ್ತಾ. ಇಂಟೀರಿಯರ್ಸ್ ಆಗಿರಲಿ ಮತ್ತು ಡಿವೈಡ್ ಯಾವ ರೀತಿ ಮಾಡಿದ್ದಾರೆ ಅಲ್ವಾ, ಬಾಲ್ಕನಿ ಕಮ್ ಗಾರ್ಡನ್, ತುಂಬಾ ಇಷ್ಟ ಆಯ್ತು ನನಗೆ. ಆ್ಯಂಡ್ ಇಲ್ಲಿ ಕೂಡ ಟಿ ವಿ ಯೂನಿಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ವರ್ಕ್ ಸ್ಪೇಸ್ನ ಕೊಟ್ಟಿದ್ದಾರೆ. ಆ ಒಂದು ರೂಮ್ ನೋಡಿದಾಯಿತು. ಇವಾಗ ಮೇಲ್ಗಡೆ ಬಂದು 2 ರೂಮ್ ಇದೆ. ಓಕೆ ಗಾಯ್ಸ್, ಸೊ ಫಸ್ಟ್ ನಾವು ಈ ಮನೆಗೆ ಹೋಗೋಣ ಬನ್ನಿ. ಸ್ವಾಗತ ಸುಸ್ವಾಗತ. ಬಾರಿ ಅಕ್ಕ ನಮ್ಮ ರೂಮ್ಗೆ. ಬನ್ನಿ 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 ಕೂತ್ಕೊಳ್ಳಿ. ಟೀ ಕಾಫಿ ಏನು ಕೊಡಲಿ? ಸೊ ಗೈಸ್, ಇದು ಬಂದು ಇನ್ನೊಂದು ತುಂಬ ಸ್ಪೇಷಿಯಸ್ ಆಗಿರೋದು ರೂಮು. ಆ್ಯಂಡ್ ಗೈಸ್, ಇಲ್ಲಿ ನೋಡಿದ್ರೆ ಒಂದು ಬೇ ವಿಂಡೋ ಇದೆ. ಹಿಂಗೆ ಸಖತ್ತಾಗಿದೆ ಗೊತ್ತಾ. ಯೂಶ್ವಲಿ ರೂಮ್ಗೆ ಏನಪ್ಪ ಅಂತಂದರೆ ಬೆಡ್ ಪಕ್ಕ ಸೋಫಾ ಎಲ್ಲ ಹಾಕ್ತಾರಲ್ವ. ಸೊ ಈ ರೂಮ್ಗೆ ಸೋಫಾ ಎಲ್ಲ ಬೇಕಿಲ್ಲ, ಬಿಕಾಸ್ ಇದೇ ಒಂದು ಬೇ ವಿಂಡೋ ಸಿಟ್ಟಿಂಗ್ ಏರಿಯಾ ಇದೆಯಲ್ಲ, ಸಖತ್ತಾಗಿದೆ. ಕುತ್ಕೊಂಡು ಒಂಥರ ರಿಲ್ಯಾಕ್ಸ್ ಮಾಡ್ಕೋಬೋದು, ಚಿಲ್ ಮಾಡ್ಬೋದು, ಫೋನ್ ಯೂಸ್ ಮಾಡ್ಬೋದು. ಸಖತ್ತಾಗಿದೆ ಅಲ್ವಾ. ಆಹಾ ಗೈಸ್, ದೇವ್ರೆ ಈ ಮನೆ ನಮ್ದು ಮಾಡಿಬಿಡಪ್ಪ ದೇವ್ರೆ, ಪ್ಲೀಸ್ ಪ್ಲೀಸ್. ಆ್ಯಂಡ್ ಇದು ಬಂದು ಒಂದು ಕಿಂಗ್ ಸೈಜಾ ಬೆಡ್ಡು ಇದು ಅಕ್ಕ, ಕ್ವೀನ್ ಸೈಜ್ ಬೆಡ್ಡು ನೋಡು ಎಷ್ಟು ಚೆನ್ನಾಗಿದೆ ಅಲ್ವಾ. ಸೀಲಿಂಗ್ ನೋಡು ಅಕ್ಕ ಎಷ್ಟು ಚೆನ್ನಾಗಿದೆ ಅಲ್ವಾ, ಇಷ್ಟ ಆಯ್ತು ನನಗೆ, ಚೆನ್ನಾಗಿ ಮಾಡಿದ್ದಾರೆ. ಸೊ ಕ್ವೀನ್ ಸೈಜ್ ಬೆಡ್ಡು. ಆ್ಯಂಡ್ ಇಲ್ಲೇ ಬಂದರೆ ನೀವು ಒಂಥರ ವರ್ಕ್ ಸ್ಪೇಸು ಅಥವಾ ಸ್ಟಡಿ ಯೂನಿಟ್ ಏನಾದರೂ ತಗೋಬೋದು. ಇದು ಕೂಡ ಚೆನ್ನಾಗಿದೆ. ಹಾಗೆ ಸ್ವಲ್ಪ ಈ ಕಡೆ ಬಂದರೆ ವಾವ್ 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 ವಾವ್. ಆ್ಯಂಡ್ ಗೈಸ್, ಇದ್ರ ಜೊತೆಗೆ ಒಂದು ಅಟ್ಯಾಚ್ ಬ್ಯಾಲ್ಕನಿ ಕೂಡ ಇದೆ. ಈ ಒಂದು ಬ್ಯಾಲ್ಕನಿ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ನಿಂತ್ಕೊಂಡು ಸಂಜೆ ಹೊತ್ತು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿರ್ಬೋದು. ಸೊ ಇದು ಬಂದು ಒಂದು ರೂಮ್, ಸೆಕೆಂಡ್ ರೂಮ್ ಆಯಿತು. ಸೊ ಈ ಒಂದು ರೂಮ್ಗೆ ಕೂಡ ಅಟ್ಯಾಚ್ ವಾಶ್ರೂಮ್ನ ಕೊಟ್ಟಿದ್ದಾರೆ. ಸೊ ಇದು ಕೂಡ ವೆಟ್ ಹಾಗೂ ಡ್ರೈ ಏರಿಯಾ ಸಪ್ರೇಟಾಗಿ ಸ್ಪ್ಲಿಟ್ ಮಾಡಿರೋದು ಅವರು ನೋಡ್ಬೋದು. ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಇಲ್ಲಿ ಅಲ್ವಾ ನೀವು ಬಟ್ಟೆ ಲೈಕ್ ಏನಂತಾರೆ ಬಟ್ಟೆ ಗಿಟ್ಟೆ ಸ್ಟೋರ್ ಮಾಡೋದಾಗಿರಲಿ, ಪ್ರತಿಯೊಂದಕ್ಕೂ ಮಲ್ಟಿಪಲ್ ಪರ್ಪಸ್ನ ಯೂಸ್ ಮಾಡ್ಕೋಬೋದು ಗೈಸ್. ಆ್ಯಂಡ್ ಆ್ಯಸ್ ಯೂಶುವಲ್ ರೆಡಿ ಆಗೋಕ್ಕೆ ಅಂತ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ. ಒಂದು ಮಿರರ್ನ ಕೂಡ ಕೊಟ್ಟಿದ್ದಾರೆ. ಸೊ ಓವರಾಲ್ ನನಗೆ ರೂಮ್ ತುಂಬಾ ಇಷ್ಟ ಆಯಿತು. ಹಾಗೆಯೇ ಪಕ್ಕದಲ್ಲೇ ಫ್ರೆಂಡ್ಸ್, ಅಂದರೆ ಆಪೋಸಿಟ್, ಈ ರೂಮ್ ಆಪೋಸಿಟೇ ನಮಗೆ ಇನ್ನೊಂದು ರೂಮ್ ಇದೆ. ಅದಕ್ಕಿಂತ ಮುಂಚೆ ಒಂದು ಮಿರರ್ನ ಮಿಸ್ ಮಾಡಬೇಡಿ. ಈ ಮನೆ ಕಾನ್ಸೆಪ್ಟ್ ಏನು ಗೊತ್ತಾಕ, ಯು ಶುಡ್ ಅಡ್ಮೈರ್ ಈಚ್ ಆ್ಯಂಡ್ ಎವ್ರಿಥಿಂಗ್. ನಮ್ಮನ್ನ ನಾವು ಅಡ್ಮೈರ್ ಮಾಡ್ಕೋಬೋದು ಮಿರರ್ ನೋಡಿ. ಈ ಐಟಮ್ಸ್ ಕೂಡ ನೀವು ಅಡ್ಮೈರ್ ಮಾಡ್ಕೋಬೋದು. ವಾವ್ ಫ್ರೆಂಡ್ಸ್, ಏನೇ ಅಕ್ಕ ಹಿಂಗಿದೆ. ಇಲ್ಲಿ ನೋಡ್ಬೋದು ಒಂದು ಮಸ್ತಾಗಿರೋದು ವಾಲ್ ಡ್ರಾಪ್ ಕೊಟ್ಟಿದ್ದಾರೆ. ಸ್ಪೇಷಿಯಸ್ ಆಗಿ, ಸ್ಟೋರೇಜ್ ಮಾತ್ರ ಪ್ರಾಬ್ಲಮೇ ಇಲ್ಲ. ಟಿ ವಿ ಯೂನಿಟು, ಬೆಡ್ಡು, ಅದ್ರ ಪಕ್ಕ ಲ್ಯಾಂಪು. ಇಲ್ಲಿ ಬಂದರೆ ಆರಾಮಾಗಿ ವರ್ಕ್ ಸ್ಪೇಸು ಅಥವಾ ಸ್ಟಡಿ ಯೂನಿಟ್, ವಾಟ್ ಎವರ್ ಯು ಕ್ಯಾನ್ ಟೇಕ್ ಇಟ್. ಮಸ್ತಾಗಿದೆ. ಇಲ್ಲಿ ಗೈಸ್, ದಿಸ್ ಈಸ್ ಮೆಂಟ್ ಫಾರ್ ಅಸ್. ಎಷ್ಟು ಬೇಕಷ್ಟು ರೆಡಿಯಾಗಿ, ಎಷ್ಟು ಬೇಕಷ್ಟು ಮೇಕಪ್ ಐಟಮ್ಸ್ನ ಇಡಿ ಮಸ್ತ್ ಯುಟಿಲೈಸ್ ಮಾಡ್ಕೋಬೋದು ಈ ಒಂದು ಮಿರರ್ನ. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡು ಅಕ್ಕ ಅಲ್ವಾ. ಆ್ಯಂಡ್ ಇಲ್ಲೇ ಒಂದು ಇಂಟೀರಿಯರ್ಸ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಂ, ಆ್ಯಂಡ್ ಇಲ್ಲಿ ಬಂದು ಒಂದು ಅಟ್ಯಾಚ್ ವಾಶ್ರೂಮ್ನ ಕೊಟ್ಟಿದ್ದಾರೆ. ಸೊ ಎಸ್ ಗೈಸ್, ನಿಮಗೆ ಫ್ರೆಂಡ್ಸ್ ಯಾವ ರೂಮ್ ತುಂಬ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ. ಕೆಳಗಡೆ ಗ್ರೌಂಡ್ ಫ್ಲೋರ್ ರೂಮ್ ಇಷ್ಟ ಆಯಿತಾ ಅಥವಾ ಈ 2 ರೂಮಲ್ಲಿ ಯಾವ್ದು ಇಷ್ಟ ಆಯಿತು ಅಂತ. ನನಗೆ ಪರ್ಸನಲಿ ಎಲ್ಲ ರೂಮು ಇಷ್ಟ ಆಯಿತು. ಬಿಕಾಸ್ ಪ್ರತಿಯೊಂದು ರೂಮ್ದು ಥೀಮು ಡಿಫ್ರೆಂಟ್ ಆಗಿದೆ. ಮತ್ತು ಆ ಒಂದು ವೈಬೇ ಬೇರೆ ಥರ ಇದೆ. ಇದು ವಿಂಟೇಜ್ ವೈಬ್ ಕೊಡ್ತಿದೆ. ಆ ಒಂದು ಆಪೋಸಿಟ್ ರೂಮು ವೈಟ್ ಕಲರ್ ಫುಲ್ ನಿಮಗೆ ಕ್ಲಾಸಿ, ಆ ಒಂದು ಥೀಮ್, ಆ ಒಂದು ಲುಕ್ ಕೊಡ್ತಿದೆ. ಚೆನ್ನಾಗಿದೆ. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಬನ್ನಿ ಇಲ್ಲಿ ನಂಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ನಂಬ್ತಿರೋ ನಂಬಲ್ವೋ, ನನಗೆ ಈ ಕಾನ್ಸೆಪ್ಟ್ ಗೊತ್ತೇ ಇರಲಿಲ್ಲ. ಅಂದರೆ ಯಾರ ಮನೆಗೆ ಹೋಗಿಲ್ವಲ್ಲ ನೋಡೋಕ್ಕೆ. ಯೂಶ್ವಲಿ ನಾವು ಆನ್ ಆಫ್ ಬಟನ್ ಇರುತ್ತೆ ಅಲ್ವಾ, ಬಟ್ ಇಲ್ಲಿ ನೋಡಿ ಈ ಥರ ಲೈಟ್ ಆಫ್ ಆಗುತ್ತೆ, ಫ್ಯಾನ್ ಆನ್ ಆಗುತ್ತೆ ನೋಡಿ. ಲೈಟ್ ಆನ್ ಆಯಿತು. ನಿಮ್ಗಿದು ಗೊತ್ತಿತ್ತಾ? ಗೊತ್ತಿದ್ರೆ ಕಾಮೆಂಟ್ ಮಾಡಿ ಸರಿನಾ. ಚೆನ್ನಾಗಿದೆ. ಆ್ಯಂಡ್ ನಂಗೆ ಇದು ಜಾಸ್ತಿ ಇಷ್ಟ ಆಯ್ತು ಕಣೆ ಅಕ್ಕ. ಆರಾಮಾಗಿ ಫೋಟೋಸ್ ತೆಗಿಯೋದು ಅಲ್ವಾ. ನಾನು ಏನು ನೀವು ಅನ್ಕೋತೀರ ಲಕ್ಷ್ಮಿ ಬರೀ ಫೋಟೋ ಹುಚ್ಚೇನಾ ನಿಮಗೆ ಅಂತ. ಗೈಸ್, ನಾನು ಯಾಕೆ ಅಷ್ಟೊಂದು ಫೋಟೋಸ್ ಹೇಳ್ತೀನಿ ಅಂತಂದರೆ, ಬಿಕಾಸ್ ನಮ್ಮ ಕೆಲಸನೇ ಅದು ಅಲ್ವಾ, ನಮ್ಮ ಪ್ರೊಫೆಷ್ನಲೇ ಅದು. ಇವಾಗ ಕುಕ್ಕಿಂಗ್ ಮಾಡೋರು ಜಾಸ್ತಿ ಅಡುಗೆ ಬಗ್ಗೆ ಮಾತಾಡ್ತಾರೆ, ನಮ್ಮ ಪ್ರೊಫೆಷನ್ಸು ಜಾಸ್ತಿ ಫೋಟೋ ವ್ಲಾಗ್ಸ್ ಬಗ್ಗೆ ಮಾತಾಡ್ತಾರೆ, ಇಂಜಿನಿಯರ್ಸು ಜಾಸ್ತಿ ಅವ್ರು ಆ ರೀತಿ ಮಾತಾಡ್ತಾರೆ. ಸೊ ನಮ್ಮದು ಈ ಥರ ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿದೆ.
ಓಕೆ ಗೈಸ್, ಸೊ ಇದು ಬಂದು ಇವತ್ತಿನ ವ್ಲಾಗ್. ಐ ರಿಯಲಿ ಹೋಪ್ ನಿಮಗೆ ಒಂದು ವ್ಲಾಗ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೆ ಹಾಗೂ ತುಂಬಾನೇ ಇಷ್ಟ ಆಗುತ್ತೆ ಅಂತ. ನಿಜವೂ ನನಗಂತೂ ಈ ಮನೆ ಲಿಟ್ರಲಿ ಮೇಡ್ ಮೈ ಡೇ ಅಂತಾನೆ ಹೇಳ್ಬೋದು. ಸೊ ಈ ಮನೆ ಬಗ್ಗೆ ನಿಮ್ಗೆ ಏನಾದರೂ ಡೀಟೇಲ್ಸ್ ಗೊತ್ತಾಗಬೇಕು ಅಂತಂದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲಾನು ಕೊಟ್ಟಿದ್ದೀನಿ ಹಾಗೂ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ. ಬೇಕಾದ್ರೆ ಒಂದ್ಸತಿ ವಿಸಿಟ್ ಮಾಡ್ಕೋಬಹುದು. ಬಿಕಾಸ್ ಏನ್ ಗೊತ್ತಾ, ಕ್ಯಾಮ್ರಾದಲ್ಲಿ ನೋಡೋಕ್ಕೇನೆ ಅಷ್ಟು ಚೆನ್ನಾಗಿ ನಿಮ್ಗೆ ಅನ್ಸಿರ್ಬೋದು ಅಂತಂದ್ರೆ ಲೈವ್ ಅಲ್ಲಿ ಇಲ್ಲಿ ಬಂದ್ಬಿಟ್ಟು ನೀವು ಮನೆ ನೋಡಿದ್ರೆ ನಿಮ್ಗೆ ಒಂಥರ ಬೇರೆ ವರ್ಲ್ಡ್ ಅಲ್ಲೇ ಇರ್ತೀರಾ ಅಂತ ಅನ್ಕೋತೀನಿ. ಎನಿವೇಸ್, ಸೊ ನನ್ನ ಪರ್ಸನಲ್ ಒಪಿನಿಯನ್ ಇಸ್ ಲೈಕ್ ಅಪ್ ಟು ದ ಮಾರ್ಕ್. ನಿಮ್ಗೆ ಯಾವುದಕ್ಕೂ ಕಾಂಪ್ರಮೈಸ್ ಆಗಕ್ಕೆ ಲೈಕ್ ಏನು ಅವಕಾಶನೇ ಇಲ್ಲ ಅಂತ ಅನ್ಕೋತೀನಿ. ಹಾಗೆ ಹೇಳ್ದಂಗೆ ಪ್ರತಿಯೊಂದೂ ಕವರ್ ಆಗಿದೆ. ಮನೆ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ. ಇನ್ ಕೇಸ್ ನಿಮ್ಗೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತೀರಾ ಅಂತಂದ್ರೆ ತುಂಬಾನೇ ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು. ಅಥವಾ ಇಲ್ಲ ನಾವು ಮುಂದಕ್ಕೆ ಬಂದು ಇರ್ತೀವಿ ಅಂತ ಇದ್ರು ಕೂಡ ಗೈಸ್ ತುಂಬಾನೇ ಒಳ್ಳೆ ಫೆಸಿಲಿಟೀಸ್ ಇದೆ. ಸೊ ಎಲ್ಲಾ ರೀತಿನೂ ಒಳ್ಳೆ ಆಪ್ಷನ್ಸ್ ಇದೆ ಅಂತಾನೆ ಹೇಳ್ಬೋದು. ಸೊ ಎಸ್, ನಿಮ್ಗೆ ಯಾವ ರೀತಿ ಅನ್ಸು ಅಂತ ಮನೆ ಪ್ಲೀಸ್ ಕಾಮೆಂಟ್ ಮಾಡಿ, ಓಕೆನಾ?